ಹಿಂದೂಗಳಿಗೆಲ್ಲ ನಾವು ಊಟ ಹಾಕಲ್ಲ, ಇಲ್ಲಿಂದ ಎದ್ದು ಹೋಗಿ ಅಂತ ಕಳಿಸಿದ್ದಾರೆ ಸಮೀವುಲ್ಲಾ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರು ರೇ, ಅವ್ರು ಹಿಂದೂ ಜನ ಗೂಟಕ್ಕಿಕ್ಕಲ್ಲ ನಡೆ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು, ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಹಾ, ಅರ್ಥ ಮಾಡ್ಕೋ. ಯಾರು ಬಂದಿರ್ತಾರೆ ಏನು ರೇ, ಅವ್ರು ಹಿಂದೂ ಜನ ಗೂಟಕ್ಕಿಕ್ಕಲ್ಲ ನಡೆ. ಬರ್ರಿ ಬರ್ರಿ, ಅವರು ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು, ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಹಾ, ಅವ್ರು ಹಿಂದೂ ಜನ ಗೂಟಕ್ಕಿಕ್ಕಲ್ಲ ನಡೆ. ಬರ್ರಿ ಬರ್ರಿ ಬರ್ರಿ, ಅವರು ಹಿಂದೂ ಜನ ಗೂಟಕ್ಕಿಕ್ಕಲ್ವಂತೆ. ಬಾ ಬಾ, ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು, ಅನ್ನ ಕಿತ್ಕೋಬಾರ್ದು. ಅದು ಲಾಸ್ಟಿಗೆ ನಿನಗೆ ಅದು ಕಡೆ ಆಗುತ್ತೆ, ಗೊತ್ತಾ? ಹಾ, ಅರ್ಥ ಮಾಡ್ಕೋ. ಯಾರು ಬಂದಿರ್ತಾರೆ ಏನು ಬಂದಿರ್ತಾರೆ ಅರ್ಥ ಮಾಡ್ಕೊ. ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕ್ಬೇಕು, ಅದು ಬಿಟ್ಟು ನೀನೇನೇನೋ ಮಾತಾಡಬಾರ್ದು. ಆಗ್ಲಿ ರೀ, ಊಟ ಕೂಡ ಎಬ್ಬರಿಸ್ತಾರೆ ಅಂದ್ರೆ ಸಾಹೇಬ್ರೆ, ಗೊತ್ತಿಲ್ಲ, ಬಂದಿರ್ತಾರೆ ಅಮಾಯಕರು, ಬಡವರು. ಹಾ, ತಪ್ಪಲ್ವಾ ಅದು? ಹಾ, ತಪ್ಪಲ್ವೇನ್ರಿ? ಮಾನ ಮರ್ಯಾದೆ ಇರಬೇಕು. ನೀವು ಆಕರ್ಗೆ ಇದು ಮಾಡೋರಿಗೆ. ಪಾಪ ಯಾರೋ ಊಟ ಕೂತಿದ್ದಾನೆ, ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರ್ಸ್ ಕಳಿಸ್ತಾರೆ ಅವರು. ಲೆಕ್ಕ ಹಾಕೊಡ್ರಿ, ಬೇಜಾರಲ್ವಾ ಸ್ವಾಮಿ? ನಾವು ನಿಮ್ಮ ಅಣ್ಣ ಇರ್ತಾನೆ. ಹಾಂ, ಇದಾ ಮಾಡ್ತಾರೆ ತಪ್ಪು. ಇಲ್ಲಿನ ನಾನು 3 ಜನ ಎಬ್ಬರಿಸಿದ್ದೀನಿ. ಸಾರಿ, 3 ಜನ ಎಬ್ಬರಿಸಿದ್ದಾರೆ. ಯಾಕೆ ಮಾಡಬೇಕು? ಅವ್ರು ಹಿಂದೂ ಜನ ಗುಡುಗಿತ್ತಲ್ಲ. ಸರ್, ಮದುವೆಗೆ ಹೋಗಿದ್ದೆ ನಾನು. ನಮ್ಮ ಸಲೂನ್ ಅಂಗಡಿ. ಒಬ್ಬ ಹುಡುಗ ಬಂದುಬಿಟ್ಟು ನಮ್ಮ ಅಕ್ಕನ ಮಗಳದ್ದು ಮದುವೆ ಐತೆ, ಇಸ್ಲಾಂಪುರ ಹುಡುಗ. ಕಟಿಂಗ್ ಮಾಡಿಸ್ಕೊಂಡು ತುಂಬ ದಿವಸದಿಂದ ಇಲ್ಲಿ ಬರೋನು ಹುಡುಗ. ಕಟಿಂಗ್ ಮಾಡಿಸ್ಕೊಂಡು ಇದು ಮದುವೆ ಐತೆ ಬರ್ರಪ್ಪ ಬಾಲಾಜಿ ಫಾರಮ್ಸಲ್ಲಿ ಬಂದು ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಸರ್, ಬರಬೇಕು ಅಂತ ಹೇಳಿದರು. ನನಗಿಲ್ಲಿ ಪುರ್ಸತ್ತಿಲ್ಲಪ್ಪ, ಬಂದರೆ ನೋಡೋಣ, ಫ್ರೀ ಆದರೆ ಬರ್ತೀನಿ ನಾನು, ಇಲ್ಲಾಂದರೆ ಇಲ್ಲ ಬರಲ್ಲ ಅಂತ ಹೇಳಿದ್ದೆ. ಆಯಿತು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಫ್ರೀ ಆಗಿದ್ನಲ್ಲ, ಸ್ವಲ್ಪ ಫ್ರೀ ಆದೆ, ಫ್ರೀ ಮಾಡ್ಕೊಂಡು ಹೋದೆ ಊಟಕ್ಕೆ. ಕರೆದಿದ್ರು ಅಂತ ಹೋದೆ ಸಮಯ ಊಟಕ್ಕೆ. ಹೋದಾಗ ಅವ್ರು ಏನಂದ್ರು ಅಂದರೆ, ಊಟಕ್ಕೂ ಕುತ್ಕೊಂಡು ರಶ್ ಇತ್ತು, ಮುಯ್ಕೊಡೋಣ ಅಂತೂ ಹೋದೆ. ಊಟ ಮಾಡ್ಕೊಂಡು ಅಂತ ಕುತ್ಕೊಂಡೆ ಅಲ್ಲಿ. ಇಲ್ಲ ಅಲೋ ಇಲ್ಲ, ಹಿಂದೂಗಳು ಯಾರು ನಿಮಗೆ ಮದುವೆಗೆ ಬರ ಹೇಳಿದ್ವು, ಹಂಗೆ ಹಿಂಗೆ ಅಂತೇಳಿ. ಬಾಲಾಜಿ ಫಾರಮ್ಸ್ ನಮ್ಮ ಹಿಂದೂಗಳದ್ದು ಚೌಟ್ರಿ ನೋಡಿ ಸಮಯ ಹಿಂಗೆ ಕಳಿಸ್ಬಿಟ್ರು ನಮ್ಮನ್ನು. ಊಟ ಕೂತಿದೆ, ಎಬ್ಬರಿಸ್ಬಿಟ್ರು. ವಿಡಿಯೋದೆಲ್ಲ ಐತಲ್ಲ, ಯಾರೋ ಪುಣ್ಯಾತ್ಮ ವಿಡಿಯೋ ಮಾಡಿ ನನಗೆ ತೋರಿಸಿದ್ರು. ಅಯ್ಯಪ್ಪ, ಯಾರು ಎದೇಳ್ರಿ ಮೇಲಕ್ಕೆ, ಏನಕ್ಕೆ ಬಂದಿದ್ದೀರಾ ಇಲ್ಲಿ ನೀವು? ಹಾಂ, ಬೊಟ್ಟೆಲ್ಲ ಇಕ್ಕಂಬ ಬಂದ್ಬಿಟ್ರೆ ನೀನು ಈ ಕಡೆ, ಏನಕ್ಕೆ ಬಂದಿದ್ದೀಯಾ ನೀನು? ಎಸ್, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಇದೇನಿದೆ ಘಟನೆ? ಮದುವೆಗೆ ಆಹ್ವಾನಿಸಿ ನಂತರ ಊಟ ಹಾಕಲ್ಲ ಅಂತ ಅವಮಾನಿಸಿದ್ ಯಾಕೆ ಅಂತ? ಪ್ರತಿಮಾ, ಇನ್ನು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಇನ್ನು ಮುಜಾಮಿಲ್ ಪಾಷಾ ಜೊತೆಗೆ ಸಾನಿಯಾ ಎಂಬುವರ ಮದುವೆ ನಡೀತಾ ಇತ್ತು. ಅಂದ್ರೆ ಇದರಲ್ಲಿ ಮುಜಾಮಿಲ್ ಪಾಷಾ ಅವರ ತಂದೆ ಆಗಿರ್ತಕ್ಕಂಥ ಸಮೀವುಲ್ಲಾ ಇರುತ್ತೆ, ಈತ ಏನು ಮದುವೆಯನ್ನ ಮಾಡ್ತಿರ್ತಾನೆ. ಅಲ್ಲಿ ಸಾನಿಯಾ ಅವರ ಸಂಬಂಧಿ ಒಬ್ಬ ಈ ರಾಜು ಎಂಬಾತನ ಅಂಗಡಿಗೆ ಹೋಗಿ ಕಟಿಂಗ್ ಅನ್ನ ಮಾಡ್ಸ್ಕೊಂಡಿರ್ತಾನೆ. ಆ ವೇಳೆಗೆ ಅಣ್ಣ, ನಮ್ಮ ಅಕ್ಕನ ಮದುವೆ ಇದೆ, ದಯವಿಟ್ಟು ನಾವು ಬರಬೇಕು ಅಂತ ಹೇಳಿ ಇನ್ವೈಟ್ ಅನ್ನ ಮಾಡಿರ್ತಾನೆ. ಆಗ ಇದೇ ರಾಜು ಎಂಬಾತ ಏನು ಮಧ್ಯಾಹ್ನ 3:30 ಸುಮಾರಿಗೆ ಹೋಗಿ ಊಟನ ಮಾಡ್ಕೊಂಡು ಮುಯ್ಯನ್ನ ಕೊಟ್ಟು ಬರೋಣ ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂಡು ಹೋಗಿರ್ತಾನೆ. ಊಟಕ್ಕೆ ಹೋಗಿ ಕೂತ್ಕೊಂಡಂತ ವೇಳೆಯಲ್ಲಿ ಇದೇ ಏನು ಈಗ ಏನಿದೆ ಅಂದ್ರೆ ಮುಜಾಮಿಲ್ ಪಾಷಾ ತಂದೆ ಏನಿದ್ದಾನೆ, ಈತ ಏಕಾಏಕಿ ಬಂದು ನೀನು ಬಟ್ಟನ್ನ ಕುಂಕುಮವನ್ನ ಇಟ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀನು ಹಿಂದೂ ಇದೆಯಾ, ನಾವು ಹಿಂದೂಗಳು ಊಟ ಹಾಕಲ್ಲ, ಎದ್ದೋಗು ಅಂತ ಹೇಳಿ ಅಲ್ಲಿ ಅವ್ರನ್ನ ಊಟಕ್ಕೆ ಕುಳಿತಿದ್ದ ಸಂದರ್ಭದಲ್ಲಿ ಆತನ ಎದ್ದೇಳಿಸಿ ಹೊರ ಕಳಿಸಿರ್ತಕ್ಕಂಥದ್ದು. ಈ ಘಟನೆ ಸಂಬಂಧ ಆಗಲೇ ಏನು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತದೆ ನೆಲಮಂಗಲ ಭಾಗದಲ್ಲಿ. ಈ ರೀತಿಯ ಘಟನೆಗಳು ಆಗ್ಬಾರ್ದು, ಯಾಕಂದ್ರೆ ಹಿಂದೂ ಮುಸ್ಲಿಂ ಅಂತಂದಿರು ಅಂತ ಹೇಳ್ತಾರೆ. ಆದ್ರೆ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಸದ್ಯ ಈಗ ರಾಜ್ಯ ಕೂಡ ಅದನ್ನೇ ಕೂಡ ಬೇಜಾರು ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಅಂಗಡಿಗೆ ಸಾಕಷ್ಟು ಜನ ಹಿಂದೂ ಮುಸ್ಲಿಂ ಎರಡೂ ಬರ್ತಾರೆ, ಭೇದ ಭಾವ ಮಾಡೋದಿಲ್ಲ. ಆದ್ರೆ ಈ ರೀತಿ ಕರೆದು ನನಗೆ ಅವಮಾನ ಮಾಡ್ಬಿಟ್ಟು ನನಗೆ ಬಹಳ ನೋವಾಗ್ತದೆ ಅಂತ ಹೇಳಿ ಈಗ TV9 ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ.
ಈ ಹಿಂದೂ ಮುಸ್ಲಿಂ ಅನ್ನುವಂತಹ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಎಲ್ಲಿ ತನಕ ಹೋಗ್ತಾ ಇದೆ, ಎಷ್ಟು ಎಕ್ಸ್ಟ್ರೀಮ್ ಆಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ನಾವು ತೋರಿಸ್ತೀವಿ, ಮಾಹಿತಿ ಕೊಡ್ತೀವಿ. ನಿಮಗೆ ಊಟ ಹಾಕೋದಿಲ್ಲ, ಹೊರಗೆ ಹೋಗಿ ಅಂತ ಊಟಕ್ಕೆ ಕೂತವ್ರನ್ನ ಎದ್ದು ಕಳಿಸಿರೋದಂತೆ. ಮದುವೆಯಲ್ಲಿ ಊಟಕ್ಕೆ ಕೂತ ವ್ಯಕ್ತಿಗೆ ಅವಮಾನ ಮಾಡಿರುವುದು, ತಿಲಕ ಇಟ್ಕೊಂಡು ಊಟಕ್ಕೆ ಕೂತಿದ್ದಕ್ಕೆ ಅವಮಾನ ಅಂತೆ. ನೆಲಮಂಗಲದ ಮುಸ್ಲಿಂ ಮದುವೆಯಲ್ಲಿ ಹಿಂದೂಗಳು ಯಾರೋ ಹೋಗಿದ್ರಂತೆ, ಆತನ ಹಣೆನಲ್ಲಿ ಕುಂಕುಮ ಇತ್ತಂತೆ. ಇಸ್ಲಾಂಪುರದ ನಿವಾಸಿ ಸಮೀವುಲ್ಲಾ ಕುಟುಂಬದ ಮದುವೆ, ಕರ್ದಿದ್ದಕ್ಕೆ ಹೋಗಿರ್ತಾರೆ ಆಬ್ವಿಯಸ್ಲಿ. ಜಸ್ಟ್ ಒಂದು ಹಣೆಗೆ ತಿಲಕ ಇಟ್ಟ ಅನ್ನೋ ಕಾರಣಕ್ಕೆ ಮದುವೆ ಕಾರ್ಯಕ್ರಮದಲ್ಲಿ ಹಿಂಗೆ ಎದ್ದು ಕಳಿಸ್ತಾರೆ ಅಂದ್ರೆ ಅದು ಏನ್ ಮತಾಂಧತೆ ಅಫೀಮು. ಹಾಗಾದ್ರೆ ಈ ಮದುವೆನಲ್ಲಿ ಓಡಾಡಿದ್ದೆಲ್ಲ ಗೊತ್ತಿರ್ಲಿಲ್ವಾ ಇವ್ರಿಗೆ? ಅಸಹ್ಯದ ಪರಮಾವಧಿ ಅಪ್ಪ ಇದೆಲ್ಲ. ಅವರು ಹಿಂದೂ ಜನ ಊಟಕ್ಕಿಕ್ಕಲ್ವಂತೆ. ಬಾ ಇನ್ವೈಟ್ ಮಾಡಬಾರ್ದ್ರಿ ಸಾಹೇಬ್ರೆ, ಹಂಗೆಲ್ಲ ಮಾಡಬಾರ್ದು. ಉಣ್ಣ ಕೂತಾಗ ಎಬ್ಬರಿಸಬಾರ್ದು. ನೋ ಅಧರ್ಮ, ನೀವು ಮಾಡ್ತಿರೋ ತಪ್ಪು. ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿಂತ್ಕೋಬೇಕು. ಅನ್ನ ಕಿತ್ಕೋಬಾರ್ದು, ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ, ಗೊತ್ತಾ? ಅರ್ಥ ಮಾಡ್ಕೋ, ಯಾರು ಬಂದಿರ್ತಾರೋ ಏನ್ ಬಂದಿರ್ತಾರೋ ಅರ್ಥ ಮಾಡ್ಕೋ. ನೀವು ಊಟ ಹಾಕೋನು ಪ್ರಶ್ನೆ ಇದ್ದಿದ್ದು ಮುಸಲ್ಮಾನರಿಗೆ ಕಾಂಗ್ರೆಸ್ನವರು ಕೊಟ್ಟ ಭರವಸೆಯನ್ನು ಈಡೇರಿಸ್ತಿಲ್ಲ ಅಂತ. ಮುಸ್ಲಿಮ್ಸ್ ಏನಿದ್ದಾರೆ ಪ್ರೋಗ್ರಾಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವರು ಬಿಜೆಪಿ ಸೋಲಿಸಬೇಕು ಅಂತ ಇರ್ತಾರೆ ಅಷ್ಟೇ. ಅವರು ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ವೋಟ್ ಹಾಕೋದಿಲ್ಲ. ಅವರು ಬಿಜೆಪಿ ಸೋಲಿಸಬೇಕಂತ, ಅದು ಇಲ್ಲಿನೂ ಅಷ್ಟೇ, ದೇಶದಲ್ಲಿ ಎಲ್ಲಾ ಕಡೆನೂ ಅಷ್ಟೇನೆ. ಅವ್ರದ್ದು ನಿಮ್ಗೆ ಯಾವ್ದಿದೆ ಬೇರೆ ಆಲ್ಟರ್ನೇಟಿವ್, ಅದಕ್ಕೆ ವೋಟ್ ಹಾಕ್ತೀರ ಅಷ್ಟೇ. ನೋಡಿ, ಮುಸ್ಲಿಮ್ಸ್ ಏನಿದ್ದಾರೆ ಅವ್ರ ಪ್ರೋಗ್ರಾಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವರು ಬಿಜೆಪಿ ಸೋಲಿಸಬೇಕು ಅಂತ ಇರ್ತಾರೆ ಅಷ್ಟೇ. ಅವರು ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ವೋಟ್ ಹಾಕೋದಿಲ್ಲ. ಅವರು ಬಿಜೆಪಿ ಸೋಲಿಸಬೇಕಂತ, ಅದು ಇಲ್ಲಿನೂ ಅಷ್ಟೇ, ದೇಶದಲ್ಲಿ ಎಲ್ಲಾ ಕಡೆನೂ ಅಷ್ಟೇನೆ. ಅವ್ರದ್ದು ನಿಮ್ಗೆ ಯಾವ್ದಿದೆ ಬೇರೆ ಆಲ್ಟರ್ನೇಟಿವ್, ಅದಕ್ಕೆ ವೋಟ್ ಹಾಕ್ತೀರ ಅಷ್ಟೇ.